ವಿದ್ಯಾರ್ಥಿಗಳೇ, ರೇಷಿಯೋ ಅನಾಲಿಸಿಸ್ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಎಕ್ಸಾಮಿಗೆ ಬಂದಂತಹ ಒಂದಷ್ಟು ಕ್ವಶನ್ ಪೇಪರ್ಗಳನ್ನು ನೋಡುವ. ಮೊದಲನೇದಾಗಿ ಇವತ್ತು ನಾವು ಯೂನಿವರ್ಸಿಟಿ 2017ರ ಕ್ವಶನ್ ಪೇಪರ್, ಸಿಮಿಲರ್ ಟೈಪ್ನ ಪ್ರಾಬ್ಲಮ್ 2012ರಲ್ಲಿ ಕೂಡ ಬಂದಿದೆ. ಇದನ್ನು ಪ್ರಾಬ್ಲಮನ್ನು ನೋಡಿ ಅದನ್ನು ಸಾಲ್ವ್ ಮಾಡುವ. ಈಗ ಪ್ರಾಬ್ಲಮ್ ನೋಡುವ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st ಮಾರ್ಚ್ 2 ವರ್ಷಗಳನ್ನು ಕೊಟ್ಟಿದ್ದಾರೆ. 2015 ಮತ್ತು 2016 ಎರಡು ಬ್ಯಾಲೆನ್ಸ್ ಶೀಟ್ಗಳು ಉಂಟು. ಪೇಯ್ಡ್ ಅಪ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ಡಿಬೆಂಚರ್ಸ್, ಬಿಲ್ಸ್ ಪೇಯಬಲ್, ಕ್ರೆಡಿಟರ್ಸ್. ಎಸೆಟ್ ಸೈಡಲ್ಲಿ ಫಿಕ್ಸೆಡ್ ಎಸೆಟ್ಸ್, ಸ್ಟಾಕ್, ಡೆಟರ್ಸ್, ಕ್ಯಾಶ್. ಯೂಸಿಂಗ್ ದ ಎಬೋವ್ ಫಿಗರ್ಸ್ ಕ್ಯಾಲ್ಕುಲೇಟ್ ದ ಫಾಲೋವಿಂಗ್ ರೇಷಿಯೋಸ್ ಫಾರ್ 2015 and 16. ಇಲ್ಲಿ 2 ವರ್ಷದ ಬ್ಯಾಲೆನ್ಸ್ ಶೀಟ್ ಕೊಟ್ಟ ಕಾರಣ ಎರಡು ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟ ಹಾಗೆ ರೇಷಿಯೋಗಳನ್ನು ಲೆಕ್ಕ ಹಾಕಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಯಾವೆಲ್ಲ ರೇಷಿಯೋಸ್? ಎ ಕರೆಂಟ್ ರೇಷಿಯೋ, ಬಿ ಲಿಕ್ವಿಡಿಟಿ ರೇಷಿಯೋ, ಸಿ ಡೆಟ್ ಈಕ್ವಿಟಿ ರೇಷಿಯೋ, ಡಿ ಪ್ರೊಪ್ರೈಟರಿ ರೇಷಿಯೋ, ಕೊನೆಯದಾಗಿ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ವಿದ್ಯಾರ್ಥಿಗಳೇ, ಮೊದಲು ಫಾರ್ಮುಲಾವನ್ನು ಬರ್ಕೊಳ್ಳುವ, ಆನಂತರ ಅದಕ್ಕೆ ಸಂಬಂಧಪಟ್ಟ ಈ ಫಿಗರ್ಸ್ಗಳು ಎರಡು ಬ್ಯಾಲೆನ್ಸ್ ಶೀಟಲ್ಲಿ ಏನುಂಟು ಅದನ್ನು ನೋಡಿಕೊಂಡು ನಾವು ಲೆಕ್ಕ ಹಾಕುವ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಕರೆಂಟ್ ರೇಷಿಯೋ. ಅದರದ್ದು ಫಾರ್ಮುಲಾ ನಾವು ಈಗಾಗಲೇ ನೋಡಿದ್ದೇವೆ. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಯಾವುದು ಅಂತ ಹೇಳಿದ್ರೆ ಸ್ಟಾಕ್, ಡೆಟರ್ಸ್, ಕ್ಯಾಶ್. ಸ್ಟಾಕ್, ಡೆಟರ್ಸ್, ಕ್ಯಾಶ್. ಇನ್ನು ಕರೆಂಟ್ ಲಯಬಿಲಿಟೀಸ್ ಯಾವುದು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ನೋಡಿದ್ರೆ ಗೊತ್ತಾಗ್ತದೆ. ಕ್ರೆಡಿಟರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್. 2 ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 2015ಕ್ಕೆ ಈ ಕಾಲಮನ್ನು ಮಾತ್ರ, 2016ಕ್ಕೆ 2016ರ ಕಾಲಮನ್ನು ಮಾತ್ರ ನೋಡಿಕೊಂಡು ನಾವು ಲೆಕ್ಕ ಹಾಕುವಂಥದ್ದು. ಸೊ ಕರೆಂಟ್ ಅಸೆಟ್ಸ್ 2015ಕ್ಕೆ ಸ್ಟಾಕ್, ಡೆಟರ್ಸ್, ಕ್ಯಾಶ್ ಟೋಟಲ್ 82,800. ಕರೆಂಟ್ ಲಯಬಿಲಿಟೀಸ್ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ನಮಗೆ ಕೊಟ್ಟ ಬ್ಯಾಲೆನ್ಸ್ ಶೀಟಲ್ಲಿ 32,750. ಸೊ ಸಾಮಾನ್ಯವಾಗಿ ಪ್ಯೂರ್ ರೇಷಿಯೋದಲ್ಲಿ ನಾವು ಅದನ್ನು ಹೇಳ್ತೇವೆ 2.53:1. ಒಂದು ವೇಳೆ ಅದನ್ನು ಪರ್ಸೆಂಟೇಜ್ ಮಾಡಬಹುದು ಅಂತ ಮಾಡಿದರೆ ಇಂಟು 100 ಮಾಡಿದರೆ ಪರ್ಸೆಂಟೇಜ್ ಬರ್ತದೆ. ಅದು 252.82%. ವಿದ್ಯಾರ್ಥಿಗಳೇ, ನೀವು ಎರಡೆರಡು ಮೆಥಡಲ್ಲಿ ಎಕ್ಸಾಮಲ್ಲಿ ತೋರಿಸಬೇಕು ಅಂತೇನಿಲ್ಲ, ಒಂದು ಮೆಥಡಲ್ಲಿ ತೋರಿಸಿ ಸಾಕು. ರಿಮೆಂಬರ್, ಐ ರಿಪೀಟ್ ಒನ್ಸ್ ಅಗೇನ್, ನೀವು ಯೂಸ್ ಮಾಡಿದಂಥ ರೇಷಿಯೋ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡಿದಂಥ ಅಮೌಂಟ್ಗಳು ಯಾವುದು, ಆ ಅಮೌಂಟ್ಗಳು ಸರಿ ಇದ್ದರೆ ನೀವು ಇದನ್ನು ಎಕ್ಸ್ಪ್ರೆಸ್ ಮಾಡಿದ ರೀತಿ ಅದು ಪ್ಯೂರ್ ರೇಷಿಯೋ ಇರ್ಬೋದು, ಅದು ಪರ್ಸೆಂಟೇಜ್ ಇರ್ಬೋದು, ಅದು ರೇಟ್ ರೂಪದಲ್ಲಿರ್ಬೋದು, ಅದು ನಿಮಗೆ ಆನ್ಸರ್ ಖಂಡಿತ ಸರಿ ಬಂದಿರ್ತದೆ. ಯಾವ ರೂಪದಲ್ಲಿ ಅದನ್ನು ತೋರಿಸಬಹುದು ನೀವು. ಕಮಿಂಗ್ ಟು 2016, ಇಲ್ಲಿ ಪ್ರತಿಯೊಂದಕ್ಕೂ ಕೂಡ 2 ಬ್ಯಾಲೆನ್ಸ್ ಶೀಟ್ ಕೊಟ್ಟ ಕಾರಣ ಕರೆಂಟ್ ರೇಷಿಯೋ 2 ಸರಿ ಲೆಕ್ಕ ಹಾಕಬೇಕು. ಈಗ 2016ಗೆ ಬರುವಾಗ ಎಕ್ಸಾಮಲ್ಲಿ ಮಕ್ಕಳು ಇದು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. 2016ನ ವ್ಯಾಲ್ಯೂಸನ್ನೇ ಕನ್ಸಿಡರ್ ಮಾಡಬೇಕು. ಸೊ 2016ನ ಸ್ಟಾಕ್ ಇರ್ಬೋದು, ಡೆಟರ್ಸ್ ಇರ್ಬೋದು, ಕ್ಯಾಶ್ ಇರ್ಬೋದು. ಎಸ್, ಅದೇ ರೀತಿ 2016ನ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಅದನ್ನು ಲೆಕ್ಕ ಹಾಕಬೇಕು. ಸೊ 87,190 ಡಿವೈಡೆಡ್ ಬೈ 22,500, ಇಟ್ ಕಮ್ಸ್ ಟು 3.88:1. ವಿದ್ಯಾರ್ಥಿಗಳೇ, ಇನ್ನು ನಾವು ನೆಕ್ಸ್ಟ್ ಲಿಕ್ವಿಡಿಟಿ ರೇಷಿಯೋ ಲೆಕ್ಕ ಹಾಕಲಿಕ್ಕೆ ಇರ್ತದೆ. ಈಗ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಸೆಟ್ಸ್ ಮತ್ತು ಲಯಬಿಲಿಟೀಸನ್ನು ಅರ್ಥ ಮಾಡ್ಕೊಳ್ಳುವ. ಇಲ್ಲಿ ಲಿಕ್ವಿಡ್ ರೇಷಿಯೋ ಅಂತ ಹೇಳಿದರೆ ನಮಗೆ ಬೇಕಾದದ್ದು ಎಂಥದ್ದು ಅಂತ ಹೇಳಿದರೆ ಲಿಕ್ವಿಡ್ ಎಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟೀಸ್, ಅಥವಾ ಅದು ಬಹಳ ಕ್ಲೋಸ್ ರಿಲೇಟೆಡ್ ಟು ಕರೆಂಟ್ ಎಸೆಟ್ಸ್. ಕರೆಂಟ್ ಎಸೆಟ್ಸಲ್ಲಿ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸನ್ನು ತೆಗಿಬೇಕಂದ್ರೆ, ಒಂದು ವೇಳೆ ನೀವು ಸ್ಟಾಕನ್ನು ಕನ್ಸಿಡರ್ ಮಾಡಿದರೆ ಅದನ್ನು ಲಿಕ್ವಿಡಲ್ಲಿ ಅದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಓನ್ಲಿ ಡೆಟರ್ಸ್ ಮತ್ತು ಕ್ಯಾಶ್ ಮಾತ್ರ ಲಿಕ್ವಿಡ್ ಎಸೆಟ್ಸ್. ಸ್ಟಾಕ್ ಲಿಕ್ವಿಡ್ ಎಸೆಟ್ ಅಲ್ಲ. ಅದು ಕರೆಂಟ್ ಎಸೆಟ್ ಹೌದು, ಆದರೆ ಲಿಕ್ವಿಡ್ ಎಸೆಟ್ ಅಲ್ಲ. ಇನ್ನು ಲಿಕ್ವಿಡ್ ಲಯಬಿಲಿಟೀಸ್ ಬರಬೇಕಾದ್ರೆ ಏನು ಹೇಳ್ತದೆ ಅಂತ ಹೇಳಿದ್ರೆ
ಕರೆಂಟ್ ಲಯಬಿಲಿಟೀಸಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್ ಸೇರಿಕೊಂಡಿದ್ರೆ ತೆಗಿಬೇಕು. ಈ ಪ್ರಾಬ್ಲಮಲ್ಲಿ ಕರೆಂಟ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇಲ್ಲಿಲ್ಲ. ಇಲ್ಲಿರುವಂಥ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಇದು ಕರೆಂಟ್ ಅಸೆಟ್ಸು ಹೌದು, ಅಟ್ ದ ಸೇಮ್ ಟೈಮ್ ಅದು ಲಿಕ್ವಿಡ್ ಅಸೆಟ್ ಕೂಡ, ಲಿಕ್ವಿಡ್ ಲಯಬಿಲಿಟಿ ಕರೆಂಟ್ ಲಯಬಿಲಿಟೀಸ್ ಹೌದು, ಅದು ಲಿಕ್ವಿಡ್ ಲಯಬಿಲಿಟೀಸ್ ಕೂಡ ಹೌದು. ನಾವು ಕಮಿಂಗ್ ಟು ಡೆಟ್ ಈಕ್ವಿಟಿ ರೇಷಿಯೋ, ನಮಗೆ ಫಾರ್ಮುಲಾ ಏನು ಹೇಳ್ತದೆ? ಡೆಟ್ ಈಕ್ವಿಟಿ ರೇಷಿಯೋ ಈಸ್ ಈಕ್ವಲ್ ಟು ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ಸ್. ಇಲ್ಲಿ ಲಾಂಗ್ ಟರ್ಮ್ ಡೆಟ್ಸ್ ನಮಗೆ ಕೊಟ್ಟಂತಹ ಪ್ರಾಬ್ಲಮಲ್ಲಿ ಲಾಂಗ್ ಟರ್ಮ್ ಡೆಟ್ಸ್ ಇರುವುದು ಕೇವಲ ಡಿಬೆಂಚರ್ಸ್ ಮಾತ್ರ, ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ಸ್. ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಹೇಳಿದರೆ ಕ್ಯಾಪಿಟಲ್. ಇಲ್ಲಿ ಕ್ಯಾಪಿಟಲ್ ವಿದ್ಯಾರ್ಥಿಗಳಿಗೆ ಗಮನಿಸಿ, ಒಂದು ಮಾತ್ರ ಕೊಟ್ಟಿದ್ದಾರೆ. ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ಈಕ್ವಿಟಿ ಕ್ಯಾಪಿಟಲ್ ಅಂತ ಇರುತ್ತೆ, ಪ್ರಿಫರೆನ್ಸ್ ಇಲ್ಲ. ಪ್ರಿಫರೆನ್ಸ್ ಇದ್ದರೆ ಇಲ್ಲಿ ಅದನ್ನು ಕನ್ಸಿಡರ್ ಮಾಡಬೇಕು. ಸೊ ಈ ಕ್ಯಾಪಿಟಲ್ ಕನ್ಸಿಡರ್ ಮಾಡಬೇಕು. ಆ್ಯಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಮತ್ತು ಯಾವುದು ಇಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದಿಲ್ಲ. ಎಸೆಟ್ ಸೈಡಲ್ಲಿ ಮೈನಸ್ ಮಾಡಲಿಕ್ಕೂ ಏನೂ ಇಲ್ಲ. ನೆಕ್ಸ್ಟ್ ಈಸ್ ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋದ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್ಸ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ನಾವು ಈಗಾಗಲೇ ಡೆಟ್ ಈಕ್ವಿಟಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೇವೆ, ಅದನ್ನು ಯೂಸ್ ಮಾಡಬಹುದು. ಡಿವೈಡೆಡ್ ಬೈ ಟೋಟಲ್ ಟ್ಯಾಂಜಿಬಲ್ ಎಸೆಟ್ಸ್. ಇಲ್ಲಿ ಟ್ಯಾಂಜಿಬಲ್ ಎಸೆಟ್ ಅಂತ ಹೇಳುವಾಗ ಇಲ್ಲಿ ಯಾವುದು ಕೂಡ ಕೊಟ್ಟಂತಹ ಪ್ರಾಬ್ಲಮಲ್ಲಿ ಇಂಟ್ಯಾಂಜಿಬಲ್ ಎಸೆಟ್ಸ್ ಇಲ್ಲ, ಆದ ಕಾರಣ ಈ ಫಿಗರ್ಗಳನ್ನೇ ಕನ್ಸಿಡರ್ ಮಾಡಬಹುದು ನಾವು. ನೆಕ್ಸ್ಟ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ವಿದ್ಯಾರ್ಥಿಗಳು ನಾವು ಈಗಾಗಲೇ ಗಮನಿಸಿದ್ದೇವೆ, ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಈಸ್ ನಥಿಂಗ್ ಬಟ್ ಆರ್ ಈಸ್ ಈಕ್ವಲ್ ಟು ಕರೆಂಟ್ ರೇಷಿಯೋ. ಆದ ಕಾರಣ ಕೊನೆ 5ನೇ ರೇಷಿಯೋ ನೀವು ಲೆಕ್ಕ ಹಾಕುವಾಗ ಇಟ್ ಈಸ್ ಒನ್ಸ್ ಅಗೈನ್ ದ ಕರೆಂಟ್ ರೇಷಿಯೋವೇ. ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋದು ಕೂಡ ಫಾರ್ಮುಲಾ ಸೇಮ್, ಕರೆಂಟ್ ಎಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನಾವು ಮುಂದೆ ಆ ರೇಷಿಯೋಗಳನ್ನು, ಲಿಕ್ವಿಡ್ ರೇಷಿಯೋವನ್ನು ಲೆಕ್ಕ ಹಾಕುವುದು ಹೇಗೆ ಅಂತ ನೋಡುವ. ಕಮಿಂಗ್ ಹಿಯರ್, ಲಿಕ್ವಿಡ್ ರೇಷಿಯೋ, ಲಿಕ್ವಿಡ್ ಎಸೆಟ್ಸ್ ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟೀಸ್. ಈಗಾಗಲೇ ಹೇಳಿದ ಹಾಗೆ ಲಿಕ್ವಿಡ್ ಎಸೆಟ್ಸಲ್ಲಿ ಡೆಟ್ಟರ್ಸ್ ಮತ್ತು ಕ್ಯಾಶ್ ಮಾತ್ರ ಕನ್ಸಿಡರ್ ಮಾಡ್ತೇವೆ. ಈ ಪ್ರಾಬ್ಲಮಲ್ಲಿ ಸ್ಟಾಕನ್ನು ಕನ್ಸಿಡರ್ ಮಾಡುವುದಿಲ್ಲ. ಡಿವೈಡೆಡ್ ಬೈ ಇಲ್ಲಿರುವಂತಹ ಕೊಟ್ಟ ಪ್ರಾಬ್ಲಮಲ್ಲಿರುವಂತಹ ಲಿಕ್ವಿಡ್ ಲಯಬಿಲಿಟೀಸ್ ಯಾವುದು ಅಂತ ಹೇಳಿದರೆ ಬಿಲ್ಸ್ ಪೇಯಬಲ್ ಮತ್ತು ಕ್ರೆಡಿಟರ್ಸ್ ಮಾತ್ರ, ಅದನ್ನು ಕನ್ಸಿಡರ್ ಮಾಡ್ತೇವೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದರೆ ವಿದ್ಯಾರ್ಥಿಗಳು ಅದನ್ನು ಇಲ್ಲಿ ಕನ್ಸಿಡರ್ ಮಾಡಬಾರ್ದು. 2 ವರ್ಷಕ್ಕೂ ಅದನ್ನು ಆಯಾಯ ಕಾಲಮನ್ನು ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. 26,640 ಡಿವೈಡೆಡ್ ಬೈ 37,750, ಇಟ್ ಕಮ್ಸ್ ಟು 0.81:1. ಅದನ್ನು ಇಂಟು 100 ಮಾಡಿದರೆ 81.34 ಬರ್ತದೆ. ಇಲ್ಲಿ ಬರುವಾಗ 32,750 ಡಿವೈಡೆಡ್ ಬೈ 22,500. So it comes to 1.68:1. Now the third one is debt equity ratio, long term debts divided by shareholders funds. ನಮಗೆ ಕೊಟ್ಟ ಪ್ರಾಬ್ಲಮ್ ಅಲ್ಲಿ ಲಾಂಗ್ ಟರ್ಮ್ ಡೆಟ್ಸ್ ಯಾವುದು ಉಂಟು ಅಂತ ಹೇಳಿದ್ರೆ ಡಿಬೆಂಚರ್ಸ್ ಮಾತ್ರ ಇರುವಂಥದ್ದು. ಮತ್ತೆ ಶೇರ್ ಹೋಲ್ಡರ್ಸ್ ಫಂಡ್ಸ್ ಅಂತ ಹೇಳಿದ್ರೆ ಆಲ್ ಟೈಪ್ಸ್ ಆಫ್ ಕ್ಯಾಪಿಟಲ್. ಈ ಪ್ರಾಬ್ಲಮ್ ಅಲ್ಲಿ ಒಂದೇ ಉಂಟು, ಈಕ್ವಿಟಿ ಮಾತ್ರ ಉಂಟು. ಒಂದು ವೇಳೆ ಪ್ರಿಫರೆನ್ಸ್ ಇದ್ದರೆ ಈ ರೇಷಿಯೋವನ್ನು ಲೆಕ್ಕ ಹಾಕುವಾಗ ಡೆಟ್ ಈಕ್ವಿಟಿಯನ್ನು ಕನ್ಸಿಡರ್ ಮಾಡುವಾಗ ಆಲ್ ಕ್ಯಾಪಿಟಲ್ಸ್. ಸೊ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಮತ್ತೆ ಏನಾದರೂ ಎಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಂಥದ್ದೇನಾದರೂ ಇದ್ದರೆ ಅದನ್ನು ಲೆಸ್ ಮಾಡಬೇಕು. ಇಲ್ಲಿಲ್ಲ. ಸೊ ಕ್ಯಾಲ್ಕುಲೇಷನ್ ಮಾಡುವ. ಡಿಬೆಂಚರ್ಸ್ 1 lakh ಡಿವೈಡೆಡ್ ಬೈ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್. So 1 lakh divided by 1,67,250, it comes to 0.60:1. ಅದೇ ರೀತಿ ಇನ್ನೊಂದು ವರ್ಷಕ್ಕೆ ಡಿಬೆಂಚರ್ಸ್ 1 lakh, ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 1 lakh plus 84,500. So it is 1 lakh divided by 1,84,500. So it is, the answer is 0.54:1. ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತ ಹೇಳಿದರೆ ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋ ಲೆಕ್ಕ ಹಾಕುವಂಥದ್ದು ಫಾರ್ಮುಲಾ ಏನು? ಶೇರ್ ಹೋಲ್ಡರ್ಸ್ ಫಂಡ್ಸ್ ಡಿವೈಡೆಡ್ ಬೈ ಟೋಟಲ್ ಟ್ಯಾಂಜಿಬಲ್ ಎಸೆಟ್ಸ್. ಶೇರ್ ಹೋಲ್ಡರ್ಸ್ ಫಂಡ್ಸ್ ನಾವು ಈಗಾಗಲೇ ಲೆಕ್ಕ ಹಾಕಿ ಆಗಿದೆ. ಟೋಟಲ್ ಟ್ಯಾಂಜಿಬಲ್ ಎಸೆಟ್ಸ್ ಆಗಲೇ ನೋಡಿ ಆಗಿದೆ. ಈ ಕೊಟ್ಟಂತಹ ಪ್ರಾಬ್ಲಮಲ್ಲಿ ಎಸೆಟ್ ಸೈಡಲ್ಲಿ ಯಾವುದೇ ಇಂಟ್ಯಾಂಜಿಬಲ್ ಎಸೆಟ್ಸ್ಗಳಿಲ್ಲ, ಆದ ಕಾರಣ ಬಹಳ ಸುಲಭವಾಗಿಲ್ಲ ಲೆಕ್ಕ ಹಾಕಲಿಕ್ಕಾಗ್ತದೆ. ಆಗ ಲೆಕ್ಕ ಹಾಕಿದ ಶೇರ್ ಹೋಲ್ಡರ್ಸ್ ಫಂಡ್ಸ್ 1,67,250. ಎಲ್ಲ ಎಸೆಟ್ಸ್ಗಳ ಟೋಟಲ್ ಇಟ್ ಈಸ್ 3 lakhs. ಸೊ ದ ಆನ್ಸರ್ ಈಸ್ 0.557:1. ಇನ್ನು ಇಲ್ಲಿ ಬರುವ ಶೇರ್ ಹೋಲ್ಡರ್ಸ್ ಫಂಡ್ಸ್ ಆಗ ಲೆಕ್ಕ ಹಾಕಿದ್ದು 1,84,500.
ಇನ್ನು ಬ್ಯಾಲೆನ್ಸ್ ಶೀಟ್ನ ಟೋಟಲ್, ಯಾಕಂದರೆ ಎಲ್ಲ ಅಸೆಟ್ಸ್ಗಳು ಟ್ಯಾಂಜಿಬಲ್ ಆದ ಕಾರಣ ಇಟ್ ಈಸ್ 3,07,000. ಸೊ ದ ಆನ್ಸರ್ ಈಸ್ 0.60:1. ನಾವು ಲಾಸ್ಟ್ ಒನ್ ಈಸ್ ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ. ಆಗಲೇ ಹೇಳಿದ ಹಾಗೆ ಕರೆಂಟ್ ರೇಷಿಯೋ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ರೇಷಿಯೋ ಫಾರ್ಮುಲಾ ಈಸ್ ದ ಸೇಮ್. ಸೊ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ನಾವು ಈಗಾಗಲೇ ಲೆಕ್ಕ ಹಾಕಿ ಆಗಿದೆ. ಇಟ್ ಕಮ್ಸ್ ಟು 82,500 divided by 32,750. ಸೊ ಇಟ್ ಈಸ್ 2.53:1. ಆನಂತರ 2016ಗೆ 87,190 divided by 22,500. ಸೊ ದ ಆನ್ಸರ್ ಈಸ್ 3.88:1. ವಿದ್ಯಾರ್ಥಿಗಳೇ, ಇದೇ ರೀತಿ ಪ್ರಾಬ್ಲಮ್ಗಳಿಗೆ ನಾವು ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಆ ಫಾರ್ಮುಲಾಗಳಿಗೆ ಸಂಬಂಧಪಟ್ಟ ಹಾಗೆ ಫಿಗರ್ಸ್ಗಳನ್ನು ನಮ್ಮ ಕೊಟ್ಟಂತಹ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು, ಇಲ್ಲಿಂದ ಅದನ್ನು ಲೆಕ್ಕ ಹಾಕಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಬರಬೇಕು. ಸೊ ಈಗ ಒಂದು ಪ್ರಾಬ್ಲಮನ್ನು ನಾವು ಮುಗಿಸಿದೆವು. ಇನ್ನು ಮುಂದೆ ನೆಕ್ಸ್ಟ್ ನೋಡುವ. ಥ್ಯಾಂಕ್ ಯು.